ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಎಲ್ಲಪ್ಪ ಅಂದ್ರೆ ಒಂದು ಕರ್ನಾಟಕ ಆಂಧ್ರ ಪ್ರದೇಶದ ಒಂದು ಗಡಿನಾಡು ಪ್ರದೇಶ ಏನಿದೆ. ಇಲ್ಲಿಂದ ಒಂದು 2 ಕಿಲೋಮೀಟರ್ ಮುಂದೆ ಹೋದ್ರೆ ನಮ್ಗೆ ಆಂಧ್ರ ಪ್ರದೇಶ ಸಿಗುತ್ತೆ. ಕುಮ್ಮನೂರು ಹತ್ತತ್ರ ಇರ್ತಕ್ಕಂತಹ ಕೋಡಿಹಳ್ಳಿ ಅನ್ನೋ ಗ್ರಾಮಕ್ಕೆ ಬಂದಿದ್ವಿ. ನೈಜ ಹೋರಾಟಗಾರರ ಬದುಕು, ಮಾರಿಕೊಳ್ಳದ ಹೋರಾಟಗಾರರ ಬದುಕು ಹೇಗಿರುತ್ತೆ ಅಂತ ತೋರಿಸ್ತೀವಿ. ಅವರ ಜೀವನದ ಶೈಲಿಗಳನ್ನ ತೋರಿಸ್ತೀವಿ. ಒಂದ್ ನಿಮಿಷ ಎಲ್ಲ ನೋಡ್ಕೊಂಡ್ಬರೋಣ. ಇಲ್ಲಿ ನಾವು ಬಂದಿರ್ತಕ್ಕಂಥ ಭೇಟಿ ಮಾಡ್ತಕ್ಕಂಥ ವ್ಯಕ್ತಿ ಹೆಸರು ಮಿನಿ ಗದ್ದರ್ ಶ್ರೀನಪ್ಪ. ಅವ್ರನ್ನ ಭೇಟಿ ಮಾಡಕ್ಕೆ ಬಂದಿದ್ದೀವಿ. ಅವರ ಪರಿಸ್ಥಿತಿ ಸ್ವಲ್ಪ ತೋರಿಸ್ತೇನೆ ನಿಮ್ಗೆಲ್ಲ. ನೈಜ ಹೋರಾಟಗಾರನ ಜೀವನ ಹೆಂಗಿರುತ್ತೆ ತೋರಿಸ್ತೀನಿ, ಬನ್ನಿ. ಬನ್ನಿ. ಇಲ್ಲಿ ಇದು ಗಡಿನಾಡು ಪ್ರದೇಶದ ಗದ್ದರ್ ಸೀನಪ್ಪನವರ ಒಂದು ಸ್ನಾನದ ಮನೆ. ಆ ಸ್ನಾನದ ಮನೆ ಹೆಂಗಿದೆ ಅಂತ ಸ್ವಲ್ಪ ಕವರ್ ಮಾಡಿ ತೋರಿಸ್ಬಿಡಿ. ಎಷ್ಟೊಂದು ಫೆಸಿಲಿಟಿ ಇದೆ ನೋಡಿ. ಎಲ್ಲ ಫುಲ್ ಏರ್ ಕಂಡೀಷನ್ ಇರುತ್ತೆ. ನಮ್ ಗಂಡ್ಮಕ್ಳಿಗೆ ಏನೋ ಸರಿ ಹೋಗುತ್ತೆ, ಆದ್ರೆ ಹೆಣ್ಮಕ್ಳಿಗೆ ಸ್ನಾನ ಮಾಡ್ಬೇಕಾದ್ರೆ ತುಂಬಾ ಮುಜುಗರನೂ ಆಗುತ್ತೆ. ಇಂಥ ಪರಿಸ್ಥಿತಿನಲ್ಲಿ ಒಬ್ಬ ಮಾರಾಟವಾಗದ ಹೋರಾಟಗಾರನ ಪರಿಸ್ಥಿತಿ ಇದಾಗಿರುತ್ತೆ. ಇದು ಸ್ವಲ್ಪ ಹಂಗೆ ನೋಡಿಸಿದ. ಇದು ಬಯಲು ಸ್ನಾನ ಗೃಹನೂ ಅಲ್ಲ, ಇಂಡೋರ್ ಅಲ್ಲ, ಹಂಗಾಗಿದೆ. ಇವ್ರ ಮನೆ ನೋಡ್ಸೋಣ ಬನ್ನಿ. ಹೊರಗಡೆಯಿಂದ ನೋಡ್ಸಿ ಸರ್. ಇವ್ರ ಮನೆ ಹೊರಗಡೆಯಿಂದ ನೋಡೋದು ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಬನ್ನಿ ಮನೆ ಒಳಗಡೆ. ಕಟ್ ಮಾಡಿ. ಇವ್ರ ಮನೆ ಎಷ್ಟು ಸುಂದರವಾಗಿದೆ, ಸೊಗಸಾಗಿದೆ ಅಂದ್ರೆ. ಚಿಕ್ಕ ಮನೆ, ಇಬ್ಬರು ಮಕ್ಕಳು, ಗಂಡ ಹೆಂಡತಿ ಎಲ್ಲ ಇದಾರೆ ನೋಡಿ. ಇದು ಸ್ಟೋರ್ ರೂಮು ಮತ್ತೆ ಬೆಡ್ರೂಮು, ಹಾಸಿಗೆ ಎಲ್ಲ ಇದೆ. ತೋರಿಸಿ ಸರ್ ಇದೆಲ್ಲ. ಇಷ್ಟು ಸಣ್ಣ ಮನೆ. ಇದು ಶ್ರೀನಿವಾಸ್ ಅವರ ಏನು ವಾದ್ಯ, ಮನಿ ಗದ್ದರ್ ಅವರ ವಾದ್ಯ. ಆಮೇಲೆ ತೋರಿಸ್ತೇವೆ ಇದನ್ನ. ಈಗ ತಕ್ಷಣಕ್ಕೆ ಮನೆಯನ್ನ ತೋರ್ಸೋಣ. ಈ ರೀತಿ ಮನೆ ಇದೆ. ಇಷ್ಟು ಪುಟ್ಟ ಮನೆಯಲ್ಲಿ ಇಲ್ಲೇ ಅಡಿಗೆ ಮಾಡ್ಬೇಕು, ಇದೇ ಜಾಗದಲ್ಲಿ ಅಡಿಗೆ ಮಾಡ್ಬೇಕು. ಇದು ಇವರ ಡೈನಿಂಗ್ ಹಾಲು ಇದೆ, ಮತ್ತೆ ಬೆಡ್ರೂಮ್ ಸಹ ಇದೆ. ನೋಡ್ಕೊಳ್ಳಿ ಇದು ಮನೆ ಹೆಂಗಿದೆ ಅಂತ. ಈ ಮನೆಯಲ್ಲಿ ಒಟ್ಟು 2 ಗಂಡ್ಮಕ್ಳು, ಅವರ ಗಂಡ ಹೆಂಡತಿ ಕೂಡ ಜೀವನ ಮಾಡ್ಬೇಕು. ಇಂಥ ಪರಿಸ್ಥಿತಿನಲ್ಲಿ ಹೋರಾಟಗಾರರ ಜೀವನ ಇವತ್ತು ಬಂದು ನಿಂತಿದೆ. ಅಂದ್ರೆ ಮಾರಾಟವಾಗದ ಹೋರಾಟಗಾರರ ಜೀವನ ನಿಂತಿದೆ. ಎಲ್ಲಾ ಜೀವನನೂ ಅಲ್ಲ, ಸುಮಾರು ಹೋರಾಟಗಾರರಿಗೆ ಜೀವನ ಕಟ್ಕೊಂಡಿದ್ದಾರೆ. ಇಂಥ ಹೋರಾಟಗಾರರನ್ನ ಯಾರು ಗುರುಸ್ಲಿಲ್ಲ ಇದುವರೆಗೂ. ಸರ್ಕಾರ ಆಗ್ಲಿ, ಸಂಘ ಸಂಸ್ಥೆಗಳಾಗ್ಲಿ, ಎಷ್ಟೋ ದಲಿತ ಪರ ಸಂಘಟನೆಗಳಲ್ಲಿ ಇವರು ಹೋರಾಟದಲ್ಲಿ ಭಾಗವಹಿಸ್ಕೊಂತ ಬಂದಿದ್ದಾರೆ. ಇವರ ಒಂದಷ್ಟು ಪ್ರಶಸ್ತಿಗಳನ್ನ ತಾವು ಕಾಣ್ಬೋದು. ನೋಡಿ, ಇದು ಕೋಲಾರ ಜಿಲ್ಲಾ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಸಂಘ ತಾಲೂಕು ಸಮಿತಿ ಮುಳಬಾಗಿಲಿಂದ ಇದನ್ನು ಕೊಟ್ಟಿದ್ದಾರೆ. ಆಮೇಲೆ ಸೌತ್ ಇಂಡಿಯಾ ಕಾನ್ಫರೆನ್ಸ್ ಅಲ್ಲಿ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಕೊಟ್ಟಿದ್ದಾರೆ. ಆಮೇಲೆ ಯಾರ ತರ ಆಮೇಲೆ ಮೇಲೆ ಶೀಲ್ಡ್ ತೋರಿಸ್ಬಿಡಿ ಸರ್. ಇವೆಲ್ಲ ಇವರ ಸಾಧನೆಗೆ ಕೊಟ್ಟ ಏನು ಒಂದು ಪ್ರಶಸ್ತಿಗಳಾಗಿದೆ. ಈ ಪ್ರಶಸ್ತಿಗಳಿಂದಾಗಲಿ, ಈ 6 ತುರಾಯಿಗಳಿಂದಾಗಲಿ ಇವರ ಜೀವನ ಕಟ್ಕೊಳ್ಳೋದಿಕ್ಕೆ ಸಾಧ್ಯನಾ? ಒಬ್ಬ ಹೋರಾಟಗಾರನ ಜೀವನ ಕಟ್ಕೊಳ್ಳೋದಿಕ್ಕೆ ಸಾಧ್ಯನಾ? ಇಷ್ಟೆಲ್ಲಾ ಪ್ರಶಸ್ತಿಗಳಿದೆ. ಇನ್ನು ಪ್ರಶಸ್ತಿ ಪತ್ರಗಳೆಲ್ಲ ಇದೆ. ಇದೆಲ್ಲ ನೆನಪಿನ ಕಾಣಿಕೆಗಳು. ಇದೆಲ್ಲ ತಂದಿದ್ದಾರೆ, ಯೂಸ್ಲೆಸ್ ನೋಡಿ. ಇದೆಲ್ಲ ತಂದು ಸುಮ್ಮನೆ ನೇತಾಕಿದ್ದಾರೆ, ಶೋ ಅಷ್ಟೇ. ಯಾರು ಕುತ್ತಿಗೆ ನೇತಾಕೊಂಡು ಹೊರಗಡೆ ಓಡಾಡೋದಕ್ಕೂ ಆಗಲ್ಲ, ಅಲಂಕಾರ ಮಾಡ್ಕೊಳ್ಳೋದಕ್ಕೂ ಆಗಲ್ಲ. ಇದೆಲ್ಲ ಇರ್ಲಿ. ಇಂಥ ಒಂದು ಹೋರಾಟಗಾರನ ಇಷ್ಟು ಸಂಘ ಸಂಸ್ಥೆಗಳು ಕೊಟ್ಟಿರೋ ಪ್ರಶಸ್ತಿಗಳನ್ನ ನಾವು ಗಮನಿಸಿದಾಗ ಇವ್ರ ಬೆಂಬಲಕ್ಕೆ ಯಾರು ನಿಲ್ಲಿಲ್ಲ. ಇವ್ರಿಗೆ ಬದುಕು ಕಟ್ಟಿಕೊಡುವಂತಹ ಕೆಲಸ ಯಾವುದೇ ಸಂಘ ಸಂಸ್ಥೆಗಳು ಮಾಡ್ಲಿಲ್ಲ. ಇವತ್ತು ಅವರ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಅವರಿಗೆ ಈಗಾಗಲೇ 56 ವರ್ಷ ವಯಸ್ಸು ಆಗಿದೆ. ವಯಸ್ಸಾದ ತಂದೆ ತಾಯಿ ಇದ್ದಾರೆ. ಇಂಥವ್ರನ್ನೆಲ್ಲ ಇಂಥ ಒಂದು ಸಣ್ಣ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಇನ್ನೂ ಎಲ್ಲಿದ್ದೀವಿ, ಯಾವ ಶತಮಾನದಲ್ಲಿದ್ದೀವಿ?
ಹೋರಾಟಗಾರರಿಗೆ ನಿಜವಾಗ್ಲೂ ಬದುಕಿದೆಯಾ ಅಂತ ನಾವು ಮನಗಾಡಬೇಕಾಗುತ್ತೆ. ಈಗ ನೇರವಾಗಿ ಮಿನಿ ಗದ್ದರ್ ಅವ್ರನ್ನ ಕರೆಸಿ ಮಾತಾಡೋಣ ಇದ್ರ ಬಗ್ಗೆ. ಅವರು ಒಂದಷ್ಟು ಪ್ರಶಸ್ತಿಗಳೆಲ್ಲ ತೋರ್ಸೋರಿದ್ದಾರೆ, ಅವ್ರನ್ನ ವೈಯಕ್ತಿಕವಾಗಿ ಅವರ ಒಂದು ಪರಿಚಯ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಇಷ್ಟೊತ್ತು ಒಂದು ಮನೆ ತೋರಿಸಿದ್ವಲ್ಲ, ಏನು ಮಾರಾಟವಾಗದ ಹೋರಾಟಗಾರ, ದಲಿತರ ಪರವಾಗಿ ಹಾಡುಗಳನ್ನ ಹೇಳ್ತಾ ಒಂದು ಹುಡುಗರಿಗೆ ಸ್ಫೂರ್ತಿ ಕೊಟ್ಟು ಜನಸಾಮಾನ್ಯರನ್ನ ಹೋರಾಟದ ಕಡೆ ಅಟ್ರಾಕ್ಷನ್ ಮಾಡಿದಂತಹ ಗದ್ದರ್ ಸೀನಪ್ಪನವರು ನಮ್ ಜೊತೆ ಇದ್ದಾರೆ. ಇದೇನಪ್ಪ ಅಂತ ಏನು ಹೇಳ್ಬೇಡಿ, ಇದು ಎಲ್ಲರಿಗೂ ಗೊತ್ತಿರೋದು, ಇದು ತಮಟೆ ಅಂತಾರೆ ಇದನ್ನ. ಇದು ಪಕ್ಕಾ ಚರ್ಮವಾದ್ಯ. ಇದ್ರ ಬಗ್ಗೆ ಆಮೇಲೆ ಅವ್ರ ಹತ್ರ ವಿವರಣೆ ಕೇಳೋಣ. ಇದು ಅವರ ವಾದ್ಯ, ಅವ್ರು ಎಲ್ಲೋದ್ರೂ ಅವ್ರ ಜೊತೆ ಇದ್ದೇ ಇರತ್ತೆ ಇದು. ಯಾಕಂದ್ರೆ ಹೋರಾಟದಲ್ಲಿ ಕ್ರಾಂತಿ ಗೀತೆಗಳ ಮುಖಾಂತರ ಇದು ಜನಸಾಮಾನ್ಯರನ್ನ ಸ್ಫೂರ್ತಿ ಮಾಡಿ ಎಷ್ಟೋ ಜನ ಯುವಕರಿಗೆ ಸ್ಫೂರ್ತಿ ಕೊಟ್ಟಂತಹ ಇದು ಪಕ್ಕಾ ವಾದ್ಯ. ಇದು ವಾದ್ಯ ಆಗಿರ್ಲಿ. ಗದ್ದರ್ ಸೀನಣ್ಣನವರಿಗೆ ನಮಸ್ಕಾರ. ಸ್ಪೀಕ್ ಇಂಡಿಯಾ ಚಾನೆಲ್ಗೆ ಸ್ವಾಗತ. ಜೈದೀಪ್ ನಮೋ ಬುದ್ಧಾಯ. ಈಗ ನಿಮ್ಮ ಒಂದು ಸಣ್ಣ ಪರಿಚಯ ಮಾಡ್ಕೊಡಿ. ನಿಮ್ಮ ಹೆಸರು, ನಿಮ್ಮ ಗ್ರಾಮದ ಹೆಸರು, ಒಂದು ಸಣ್ಣ ಪರಿಚಯ ಮಾಡ್ಕೊಡಿ ತಮ್ಮ ಬಗ್ಗೆ. ನಮ್ದು ಮುಳಬಾಗಿಲು ತಾಲೂಕು, ಕೋಲಾರ ಡಿಸ್ಟಿಕ್, ಯಜ್ಞಿ ಪಂಚಾಯತ್ ಗಡಿ ಭಾಗ, ಆಂಧ್ರದ ಗಡಿ ಭಾಗ. ಅಂದ್ರೆ ಎಷ್ಟು ಕಿಲೋಮೀಟರ್ ಆಗುತ್ತೆ? 3 ಕಿಲೋಮೀಟರ್ ಆಗುತ್ತೆ ಅಷ್ಟು. ಗಡಿ ಭಾಗ ಸೆಂಟ್ರಲ್ ಇದ್ದೀವಿ ನಾವು. ಹೆಚ್ಚು ಕೋಡಲ್ಲಿ ಅಂತ ನಮ್ಮ ಊರ ಹೆಸರು, ಈ ಊರ ಹೆಸರು. ನನ್ನ ಹೆಸರು ಶ್ರೀನಿವಾಸ್, ಮಿನಿ ಗದ್ದರ್ ಅಂತ ಜನರೆಲ್ಲ ಕರೀತಾರೆ. ಆ ಹೆಸರು ನನ್ಗೆ ಮಡಗಿದ್ದಾರೆ. ನಾನು ಕಲಾವಿದರು, ಹಾಡುಗಾರರು. ನಮ್ಮ ಹೋರಾಟ 40 ವರ್ಷದಿಂದ ಹೋರಾಟಗಾರ. 40 ವರ್ಷ. ನೀವು ಎಷ್ಟನೇ ವಯಸ್ಸಿಗೆ ಹೋರಾಟ ಆರಂಭ ಮಾಡಿದ್ರಿ? 10 ವರ್ಷಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು. 10 ವರ್ಷದ ಬಾಲಕರಿಗೆ ನಿಮ್ಗೆ ಹೋರಾಟಕ್ಕೆ, ನಿಮ್ಮ ಕುಟುಂಬದ ಹಿನ್ನೆಲೆಯಲ್ಲಿ ಯಾರಾದ್ರೂ ಹೋರಾಟಗಾರರಿದ್ದ ನೀವೇ ಆರಂಭ ಮಾಡಿದ್ದ? ಇಲ್ಲ, ನಮ್ಮ ಕುಟುಂಬದವರು ಅಂತ ಬುದ್ಧಿವಂತಿಕೆ ಇಲ್ಲ. ಎಲ್ಲರೂ ಅಮಾಯಕರೇ. ನಮ್ಮಪ್ಪ ಇದ್ದಾರೆ, ನಮ್ಮ ತಾಯಿ ಇದ್ದಾರೆ, ಅವ್ರಿಗೂ ಅಕ್ಷರಾಭ್ಯಾಸ ಇಲ್ಲ. ತುಂಬಾ ಕೂಲಿ ಮಾಡ್ಕೊಂಡು ಜೀವನ ಮಾಡ್ಕೊಂತ ಇದ್ದೇವೆ. ಇಷ್ಟೇ, ನಮ್ಗೇನು ಬೇರೆ ಸಿರಿ ಸಂಪತ್ತುಗಳೇನಿಲ್ಲ. ನಿಮ್ಮ ವಿದ್ಯಾಭ್ಯಾಸ 6ನೇ ತರಗತಿ. 6ನೇ ಕ್ಲಾಸ್? 6ನೇ ಕ್ಲಾಸ್ ಓದಿ ನೀವು ಅಂಬೇಡ್ಕರ್ ಬಗ್ಗೆ ತಿಳ್ಕೊಂಡು ಹಾಡುಗಳು ಬರೆದು ಸ್ವಂತ ರಚನೆ ಮಾಡಿ ನೀವು ಹೋರಾಟಕ್ಕೆ ಇಳಿದಿದ್ದು, ಅದು ಹೆಂಗ್ ಸಾಧ್ಯ ಆಗುತ್ತದೆ? ಇದು ಹೋರಾಟಗಳು ಮಾಡ್ತಾ ಇದ್ರು. ಅದೇ ಹೋರಾಟ ಅಂದ್ರೆ ಏನು ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ. ಒಂದು ಭೂ ಹೋರಾಟ ನಡೆಯಿತು ಇಲ್ಲಿ ಮುಳಬಾಗಿಲು ತಾಲೂಕು. ಎಂ ಗೋಪಾಲ್ ಅಂತ ಅಖಿಲ ಭಾರತ ಕಿಸಾನ್ ಸಭಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರು, ಎಂ ಗೋಪಾಲ್ ಅಂತ. ಅವರು ಒಂದು ದೊಡ್ಡ ಹೋರಾಟ ಮಾಡಿದ್ರು, ಭೂ ಹೋರಾಟ. ಸಾಗುವಳಿ ಚೀಟಿ ಬೇಕು ಅಂತ ರೈತರಿಗೆ ಅಂತ ಅವಾಗ ಅನೌನ್ಸ್ ಮಾಡ್ಕೊಂಡು ಊರಿಗೆ ಬಂದ್ರು. ಆಮೇಲೆ ನಾನು ಅವಾಗ ಒಂದು ಹಾಡು ಕಲ್ತ್ಕೊಂಡಿದ್ದೆ, ಎರಜ್ಜನ್ ಬೆನ್ನಿಯಲ್ಲು ಅಂತ ತೆಲುಗು ಹಾಡನ್ನ ಕಲ್ತ್ಕೊಂಡೆ. ಈ ಕೆಂಬಾವಟಿಗಳು ಕಟ್ಕೊಂಡು ಬಂದಿದ್ರು. ನನಗೆ ಸ್ವಲ್ಪ ಒಂದು ಅಟ್ರಾಕ್ಷನ್ ಆಯ್ತು, ಯಾರು ಆಡ್ಬೇಕು ಅಲ್ಲಿ ಹೋಗಿ ಅಂತ ಬಂತು. ಆಗ ಹೋಗಿ ಅವರು ಅನೌನ್ಸ್ ಮಾಡ್ತಾ ಇದ್ರು, ಅಣ್ಣ ನನಗೊಂದು ಹಾಡು ಹಾಡ್ತೀನಿ ಅಂದ. ಅದುವರೆಗೂ ಅವ್ರಿಗೆ ನನಗೆ ಪರಿಚಯ ಇಲ್ಲ. ಹಾಡಾಡ್ತೀಯಾ ಬಾಪ ಅಂತ ಮೈಕ್ ಕೊಟ್ರು. ಹಾಡಾಡಿದೆ. ಆಮೇಲೆ ಅವ್ರು ಹಂಗೆ ಕರ್ಕೊಂಡು ಹೋಗ್ಬಿಟ್ರು. ನನ್ನ ಮನೆಗೆ ಕಳಿಸಿಲ್ಲ. ನಮ್ಮ ಅಪ್ಪ ನಮ್ಮ ಅಮ್ಮನ ಕರೆಸಿ ನನ್ ಗತಿಯಲ್ಲಿ ನೋಡ್ಕೊಂತೀನಪ್ಪ ನಮ್ಮ ಹುಡುಗನ ಅಂತ ಅವ್ರಿಗೆ ಹೇಳಿ ಅವ್ರು ಕರ್ಕೊಂಡಿದ್ರು. ಅಲ್ಲಿಗೂ ಹೋಗಿ ಪ್ರಚಾರಗಳು ಮಾಡ್ಕೊಂಡು ಹಾಡುಗಳು ಆಡ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ನಾವು ಹೋರಾಟ. ನಿಮಗೊಂದಷ್ಟು ಪ್ರಶಸ್ತಿ ಬಂದಿದೆ ಅಂತ ಕೇಳ್ಪಟ್ಟಿದ್ವಿ, ಅದನ್ನ ನೋಡ್ಬೋದ ನಾವೆಲ್ಲ? ಆಯ್ತು, ನೋಡಿ. ಇದು ನೋಡಿ, ಇದು ಸ್ವಲ್ಪ ಝೂಮ್ ಮಾಡಿ. ಕರ್ನಾಟಕ ಸರ್ಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಬೆಂಗಳೂರು, ಶ್ರೀ ಚೌಡೇಶ್ವರಿ ಸಾಂಸ್ಕೃತಿಕ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಘ ನೋಂದಣಿ. ವೆಲಗಲಬುರ್ರ ಗ್ರಾಮ, ಕೋಲಾರ ತಾಲೂಕು, ಗಡಿನಾಡಲ್ಲಿರೋದ್ರಿಂದ
ಹೆಸರುಗಳು ಕೂಡ ಆ ಒಂದು ತೆಲುಗು ಭಾಷೆಯನ್ನೇ ಸೂಚಿಸ್ತದೆ. ಹಂಗಾಗಿ ಈ ತರ ಒಂದು ಪ್ರಶಸ್ತಿ, ಈ ಪ್ರಶಸ್ತಿ ಜೊತೆಗೆ ನಿಮ್ಗೆ ಜೀವನಾಂಶಕ್ಕೆ ಏನಾದ್ರೂ ಸ್ವಲ್ಪ ಸ್ವಲ್ಪ ದುಡ್ಡು ಗಿಡ್ಡು ಸಹಾಯ ಏನಾದ್ರು ಮಾಡಿದ್ರ? ಏನಿಲ್ಲ ಏನಿಲ್ಲ. ಅಂದ್ರೆ ಈ ಪ್ರಶಸ್ತಿ ನಿಮಗೆ ಹೊಟ್ಟೆ ತುಂಬಿಸಿದ್ದಲ್ಲ. ಅಲ್ಲ. ಇದು ನೋಡಿ, ಇದು ಸಹ ಕರ್ನಾಟಕ ಸರ್ಕಾರ, ಕನ್ನಡ ಜನಪದ ಕಲಾ ಸಂಘ, ಜನಘಟ್ಟ, ಕೋಲಾರ ತಾಲೂಕು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಎಲ್ಲ ಈ ತರ ಪ್ರಶಸ್ತಿಗಳನ್ನ ಕೊಟ್ಟು, ಇನ್ನೂ ಹಲವಾರು ಪ್ರಶಸ್ತಿಗಳಿದೆ. ಕರ್ನಾಟಕ ಸರ್ಕಾರದ ಏನು ಪ್ರಶಸ್ತಿಗಳಿರೋದು ಒಂದು ಹೆಮ್ಮೆ. ಆದರೆ ಇಲ್ಲೊಂದು ಹೊರನಾಡು ಉತ್ಸವ ಅಂತಿದೆ ನೋಡಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಇದು ಬಂದು ದಕ್ಷಿಣ ಕೇಂದ್ರ ವಲಯ ಸಾಂಸ್ಕೃತಿಕ ಕೇಂದ್ರ, ನಾಗ್ಪುರ್, ಮಹಾರಾಷ್ಟ್ರ. ಮಹಾಬೋಧಿ ಸೊಸೈಟಿ ಆಫ್ ಇಂಡಿಯಾ, ಸಾರಾನಾಥ್, ಉತ್ತರ ಪ್ರದೇಶ. ಇವರು ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ. ಈ ಪ್ರಶಸ್ತಿಗಳು ಜನಗಳಲ್ಲಿ ಸ್ಫೂರ್ತಿ ತುಂಬಿತು, ಅವರ ಹಾಡುಗಾರಿಕೆಗೆ ಉತ್ತೇಜನ ತುಂಬಿತು, ಆದರೆ ಅವರ ಬದುಕನ್ನ ಕಟ್ಟಿಕೊಡ್ಲಿಲ್ಲ. ಇದು ವಾಸ್ತವ.